ನೀವು 3 ಜನ ಆ LED ಹತ್ರ ಇಂದ ಓಕೆನಾ ಮಾಸ್ ಆಗಿ ನಡ್ಕೊಂಡ್ ಬರ್ಬೇಕು ಓಕೆನಾ ಮಾಸ್ ಆಗಿ ನಾನು ಹೇಳ್ತೀನಿ ಗೋಪಿ ಸರ್ ಮಾಸ್ ಆಗಿ ಅಲ್ಲಿಂದ ನಡ್ಕೊಂಡ್ ಬಂದು ಇಲ್ಲಿಂತು ಗನ್ನ ಲೋಡ್ ಮಾಡಿ ಮಾಸ್ ಆಗಿ ಶೂಟ್ ಮಾಡ್ಬೇಕು ಕ್ಯಾಮ್ರಾನ ನೋಡಿ ಓಕೆನಾ ಯಾರ ಗನ್ನಿಂದ ಟ್ರಿಗರ್ ಆಗಿ ಸೌಂಡ್ ಬರುತ್ತೋ ಅವರು ಈ ಟಾಸ್ಕ್ ನ ಗೆಲ್ತಾರೆ ಇಷ್ಟೇ ನಾವು ಗೋ ಟೇಕ್ ಯುವರ್ ಪೊಸಿಷನ್ಸ್ Three, 2, 1. ಅಲ್ಲ ಅದು ಗೊತ್ತಾಗಿಲ್ಲ ಸಡನ್ ಆಗಿ ಇದ್ ಮಾಡ್ಬಿಟ್ಟೆ ನಾನು ಅವಾಗಲೇ ಹೇಳೋ ನೀನೇ ಫಸ್ಟ್ ಬಾ ಅಂತ ನೋಡಿದ್ರ ಬ್ಯಾಕ್ ಫೈರ್ ಆಯ್ತು ಅಲ್ಲ ಮಾಸ್ಟರ್ ಗನ್ನಿಂದ ಫೈರ್ ಮಾಡಿದ್ರೆ ಆಪೋಸಿಟ್ ಗೇಟ್ ಆಗಿ ಸಾಯ್ಬೇಕು ಈ ಅಪ್ಪ ಆಪೋಸಿಟ್ ಪ್ರಥಮ್ ಟಾಸ್ಕ್ ವಿನ್ ಆಗಿದ್ದೀರಾ ನೀವ್ ಯಾಕೆ ಪಲ್ಟಿ ಒಳಗಿಂದ ಕಾಣ್ತಿದೆ ಇಲ್ಲ ಪ್ರಥಮ ಗನ್ ವೇಟ್ಗೆ ಬಿದ್ದೋಗ್ಬಿಟ್ಟ ಏನಾದ್ರು ಟೋಪಿ ಗೆದ್ರೆ ಬಿದ್ದದ ಈಗ ನಾನು ಟೋಪಿ ಏನಾರು ಗೆದ್ರೆ ಬಾಸ್ ಮಾರ್ಕ್ನಲ್ಲಿ ಹೋಗು ಮುಂದೆ ಯಾಕೆ ಬರ್ತೀಯ ಸಾರಿ ಆಯ್ತು ಇದು ಈ ಬಾರ್ಡರ್ ದಾಟಿ ನಾನು ಬರಲ್ಲ ಬಸ್ ಈ ಸಲ ಟೋಪಿ ಏನಾರು ಗೆದ್ರೆ ಪಲ್ಟಿ ರಿಪೀಟ್ ಹೊಡಿತೀನಿ ಕಾಲೆತ್ಕೊಂಡ್ಬಿಟ್ರೆ ಅದು ಅಲ್ಲಿಗೆ ಮಾಫಿ ಯಾರು ಚೆನ್ನಾಗಿ ಮಾಡಿದ್ರು ಅವ್ರು ಹಾಕೊಳ್ಳಿ ಅಣ್ಣ ನಿಮಗ್ ಗನ್ ಬೇಕಾ ಲಾಂಗ್ ಬೇಕಾ ಅಣ್ಣ ಅಥವಾ ನಿಮ್ ಕಣ್ಣೇ ಸಾಕಣ್ಣ ಕಣ್ಣೆ ಸಾಕು ಆಕ್ಚುಲಿ ಪಲ್ಟಿನೇ ಹೇಳ್ಬಿಟ್ಟಲ್ವಾ ಅವ್ನು ಗಿಲ್ಟಿಯಾಗಿ ಫೀಲ್ ಮಾಡಿ ಅದಕ್ಕೆ ಪಲ್ಟಿ ಹೊಡೆದ ಜಸ್ಟ್ ಲೀವ್ ಇಟ್ ಈಗ ಟಾಸ್ಕ್ ಗೆದ್ದಿದ್ದೀರಾ ನೀವು ಫಸ್ಟ್ ಯಾರು ಪರ್ಫಾರ್ಮ್ ಮಾಡ್ಬೇಕು ಸೆಕೆಂಡ್ ಯಾರು ಥರ್ಡ್ ಯಾರು ನಿಮ್ ಕೊರಿಯೋಗ್ರಾಫರ್ ಹತ್ರ ಕೇಳ್ತೀರಾ ನಮ್ಮ ನೀವೇ ಹುಲಿ ಡಿಸೈಡ್ ನನ್ನ ಮಾಡ್ತೀರಾ ಪರವಾಗಿ ನಮ್ಮ ಹುಲಿ ಬರುತ್ತೆ ಯಾರು? ಮಾಸ್ಟರ್ ಹುಲಿ ಅಣ್ಣ ನಾನು ನಿಮ್ಗೆ ಈ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದ್ದೀನಿ ಫಿಕ್ಸ್ ನಾವೇ ಸರ್ ಅಲ್ಲ ಪ್ರಥಮ್ ನೀವು ಫಸ್ಟ್ ಆಮೇಲೆ ಯಾರು ಸೆಕೆಂಡ್ ಒಂದ್ ನಿಮಿಷ ರಾಹುಲ್ ಮಾಸ್ಟರ್ ಡಿಸೈಡ್ ಮಾಡ್ತಾರೆ ಮೈಕ್ ಕೊಡಿ ಸೆಕೆಂಡ್ ಗೋಪಿ ಅವರು ಗೋಪಿ ಗೋಪಿ ಸರ್ ಓಕೆ ಥರ್ಡ್ ನಾನ್ ಡಿಸೈಡ್ ಮಾಡ್ತೀನಿ ಮಾಸ್ಟರ್ ಆರ್ಯವರ್ಧನ್ ಪ್ರಥಮ್ ಹಾಗೂ ತ್ರಿಷಾ ಫಸ್ಟ್ ಪರ್ಫಾರ್ಮ್ ಮಾಡ್ತಾರೆ ಯಾವ ಸಾಂಗ್ ಪರ್ಫಾರ್ಮ್ ಮಾಡ್ತಿದ್ದೀರಿ ಅಂದ್ರಿ ಸಾರಥಿ ಸೂಪರ್ ನನಗೆ ಏನ್ ಭಯ ಅಂದ್ರೆ ನಾನ್ ಪ್ರಥಮ್ ಎಲ್ಲಿಂತ ನೋಡಿದ್ರೆ ಆಟೋದಲ್ಲಿ ಬರ್ತಾರೆ ನನಗ್ ಭಯ ಅಂದ್ರೆ ಒಂದು ಬೀಟ್ ಮಿಸ್ ಆಗಿ ಇವ್ರ ಕೆಳಗಡೆ ಆಟೋ ಇವ್ರ ಮೇಲೆ ಹೋಗ್ಬಿಟ್ರೆ ಅಂತ ಹೌದು ಅವ್ರಷ್ಟು ಜೋಶ್ ಅದ್ರಲ್ಲಿ ಒಂದು ಕೊರಿಯೋಗ್ರಾಫ್ ಆಯ್ತು ಮೇಡಮ್ ರಾಹುಲ್ ಮಾಸ್ಟರ್ ಪ್ಲೀಸ್ ಬನ್ನಿ ಮಾಸ್ಟರ್ ಪ್ಲೀಸ್ ಬನ್ನಿ ಮಾಸ್ಟರ್ ಫಸ್ಟ್ ಆ ಸಿಗ್ನೇಚರ್ ಮೂಮೆಂಟ್ ನ ನೀವು ಮಾಡಿ ತೋರಿಸ್ಬೇಕನ್ನೋದು ನಮ್ಮ ಆಸೆ ಮಾಸ್ಟರ್ ಮ್ಯೂಸಿಕ್ ಈಗ ಇದು ನೋಡಿದೀರಾ ಓಕೆನಾ ಈಗ ಅದೇ ಮ್ಯೂಸಿಕ್ಗೆ ಪ್ರಥಮ್ ಆಟದಿಂದ ಬಂದ್ಮೇಲೆ ಒಂದು ಸ್ಟೆಪ್ ಮಾಡಿದ್ರು ನನಗೆ ಅದೇ ಇಷ್ಟ ಆಗಿದ್ದು ಮ್ಯೂಸಿಕ್ ಇನ್ನೂ ಬೇಕು ಅಂದ್ರೆ 7:30 ಶನಿವಾರ ಭಾನುವಾರ ಜಿ ಟಿವಿ ಇಲ್ಲ. ಸಾಕಾಗಿಲ್ಲ ಅಂದ್ರೆ Z5 ಡೌನ್ಲೋಡ್ ಮಾಡ್ಕೊಂಡು ನೋಡಿ ಯಾಕಂದ್ರೆ ನಿಮ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಾದ್ಮೇಲೆ ಮನೇಲೆಲ್ಲ ಎಲ್ಲರೂ ಇದೇ ಮಾಡ್ತಿರ್ತಾರಂತೆ ವಾಟ್ ಅ ಸ್ಟೆಪ್ ಅಂತ ಮಾಡ್ತಿರ್ತಾರೆ ದಿಸ್ ಇಸ್ ದ ಸಿಗ್ನೇಚರ್ ಸ್ಟೆಪ್ ಬೈ ಪ್ರಥಮ್ ಗೆ ಬರ್ಲಿ ಚಪ್ಪಾಳೆ
ಆಟ ಅವ್ರ ಮೇಲೆ ಹೋಯ್ತಾ ಇವ್ರ ಆಟ ಮೇಲೆ ಹೋದ್ರ ಅನ್ನೋದಲ್ಲ, ಯಾರ ಆಟ ಹೆಂಗ್ ಆಡಿದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮಾಸ್ಟರ್ ಒಂದು ನಾನ್ ಡ್ಯಾನ್ಸರ್ ಅಲ್ಲ, ಅವನಿಗೆ ಡೆಫಿನೆಟ್ ಆಗಿ ಕ್ರೆಡಿಟ್ ಕೊಡಬೇಕು. ಎಷ್ಟು ಮಾಡ್ತಿದ್ದಾನಲ್ಲ, ಯು ಶುಡ್ ಗಿವ್ ಕ್ರೆಡಿಟ್. ಅಂಡ್ ಆ ಫ್ಲೋರ್ ಮೂಮೆಂಟ್ಸ್ ಎಲ್ಲ ಇತ್ತಲ್ಲ, ಆಟೋ ರಿಕ್ಷಾ ಫ್ಲೋರ್, ದಟ್ ಈಸ್ ಆಲ್ ಡಿಫಿಕಲ್ಟ್. ವೆರಿ ಅವ್ನು ಮಾಡಿದಾನೆ, ಅದು ಅವ್ನು ಮಾಡಿದಾನೆ, ಕಷ್ಟಪಟ್ಟಿದ್ದಾನೆ. ವೆರಿ ಗುಡ್ ಪ್ರಥಮ್, ಕೀಪ್ ಇಟ್ ಅಪ್. ಬೋತ್ ಆಫ್ ಯು ಆಲ್ ಡಿಡ್ ಅ ವೆರಿ ಗುಡ್ ಜಾಬ್. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಥ್ಯಾಂಕ್ಸ್ ಸೋ ಮಚ್. ಥ್ಯಾಂಕ್ ಯು ಸರ್. ಐ ಜಸ್ಟ್ ವಾಂಟ್ ಟು ಕಾಲ್ ಹರ್ ಗುರುಜಿ ಜಿಗ್ನೇಶ್ ಸರ್. ಸರ್ ಅವ್ರು ಬಂದಿದ್ದಾರೆ ಅಂತ ಕಾಣುತ್ತೆ. ಮಾಸ್ಟರ್ ಹೆಂಗೆ ಪ್ರಾಕ್ಟೀಸ್, ಚೆನ್ನಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ? ಇವಳು ನನ್ನ ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಯಾಕೆಂದರೆ ರೈಟ್ ಹ್ಯಾಂಡ್ ಇದ್ದಾಗೆ ನನಗೆ ಇವಳು ನನ್ನ ಡ್ಯಾನ್ಸ್ ಟೀಮಲ್ಲಿ. ಫಸ್ಟ್ ಆಫ್ ಆಲ್ ಈ ವೇದಿಕೆ ಹತ್ತಬೇಕಂತ ಹೇಳಿದ್ರೆ ಅದೃಷ್ಟ ಇರುವವರಿಗೆ ಮಾತ್ರ ಹತ್ತಲಿಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ನನಗೆ ಎರಡನೇ ವಿಷಯ, ನನಗೆ ಅಲ್ಲೊಮ್ಮೆ ಬರಬೇಕು. ಶಿವನ ಬರ್ಬೋದಾ? ಹ್ಯಾಪಿ ಬರ್ಡೇ ಎಂ ಜಿ ಬಾಸ್, ಹ್ಯಾಪಿ ಬರ್ಡೇ ಎಂ ಜಿ ಬಾಸ್ ಅನ್ನೋ ಪೋಸ್ಟರ್ ಮುಂದೆ ಡ್ಯಾನ್ಸ್ ಮಾಡಿದರೆ. ಈಗ ನಮ್ಮ RG ಏನ್ ಹೇಳ್ತಾರೆ ಅಂತ ನೋಡೋಣ. ಸೀಮಾ, ನೀನೊಂಥರ ಪಟಾಕಿ ಕಣೆ ಸ್ಟೇಜ್ ಮೇಲೆ. ನನಗೆ ತುಂಬಾ ಖುಷಿ ಆಗುತ್ತೆ ನೀನ್ ಸ್ಟೇಜ್ ಮೇಲೆ ಆತರ ಡ್ಯಾನ್ಸ್ ಮಾಡಕ್ ನೋಡೋದಕ್ಕೇನೆ ಬಹಳ ಖುಷಿ ಆಗುತ್ತೆ ನನಗೆ. ಅಂತ ಒಳ್ಳೆ ಎನರ್ಜಿ ನಿಂದು. ಯು ಆರ್ ಅ ವೆರಿ 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 ಪಾಸಿಟಿವ್ ಎನರ್ಜಿ. ಆಮೇಲೆ ನಿನ್ ಜೊತೆ ಅಷ್ಟೇ ಪಾಸಿಟಿವ್ ಆಗಿ ಗೋಪಿ ಸರ್ ಇರ್ತಾರೆ. ಅವ್ರ ಕೈಲಾಗಿದ್ದನ್ನ ಪ್ರಯತ್ನ ಪಡ್ತಾರೆ. ಅಂಡ್ ಕೊರಿಯೋಗ್ರಫಿ ಮಾತ್ರ ಬಹಳ ಮಜಾ ಆಯ್ತು ವಸಂತ್. ಬಹಳ ನೀಟ್ ಆಗಿ ಡಿಸೈನ್ ಮಾಡಿದ್ರು ಕೂಡ, ಹುಡುಗರು ಕೂಡ ಸಖತ್ ಎನರ್ಜಿ ಹಾಕಿದ್ರು. ಅಂಡ್ ಗೋಪಿ ಸರ್ ಅಂಡ್ ಸೀಮಾ, ಆಲ್ ದ ಬೆಸ್ಟ್. ಈ ಪ್ರಯತ್ನಕ್ಕೆ ನಿಮ್ಗೆ ಅಭಿನಂದನೆಗಳು. ಥ್ಯಾಂಕ್ ಯು RG. ಗೋಪಿ ಸರ್, ಇದು ನೋಡಿ, ಇದೊಂದು ಮಾಸ್ ಬ್ಯಾಟಲ್ ಆಗಿರೋದ್ರಿಂದ ನಿಮ್ಗೊಂದು ಮಾಸ್ ಚಾಲೆಂಜ್. ಸಿನಿಮಾಗಳಲ್ಲಿ ಅಭಿಮಾನಿಗಳು ತುಂಬಾ ಇಷ್ಟಪಡುವಂತ ಸಿನಿಮಾಗಳು ಅಂತಂದ್ರೆ ಮಾಸ್ ಸಿನಿಮಾ. ಆ ಮಾಸ್ ಸಿನಿಮಾ ಅಂತಂದ್ರೆ ನಮ್ಗೆ ಶಿವಣ್ಣ ಸರ್ ನೆನಪಾಗ್ತಾರೆ, ದರ್ಶನ್ ಸರ್ ನೆನಪಾಗ್ತಾರೆ, ಸುದೀಪ್ ಸರ್ ನೆನಪಾಗ್ತಾರೆ, ಯಶ್ ಸರ್ ನೆನಪಾಗ್ತಾರೆ. ಸೊ ನಾನೇನ್ ಮಾಡ್ತೀನಿ, ಈ ಮಾಸ್ ಹೀರೋಗಳ ಮಾಸ್ ಡೈಲಾಗ್ ನಾನು ಅಲ್ಲಿ ಪ್ಲೇ ಮಾಡ್ತೀನಿ. ಮೊದಲ ಡೈಲಾಗ್ ಇದು ನಮ್ಮ ಕಿಚ್ಚ ಸುದೀಪ್ ಸರ್. ಪಂಜ ಎತ್ತಿ ಬಿಟ್ಟ ಅಂದ್ರೆ 1.5 ಟನ್ ವೇಟ್. ಅದೇ ಡೈಲಾಗ್ ನೀವ್ ಹೇಳ್ಬೇಕು, ಆದ್ರೆ ಸುದೀಪ್ ಸರ್ ಸ್ಟೈಲ್ ಅಲ್ಲ, ನಮ್ಮ ದೇವೇಗೌಡರು ಸರ್ ಹೇಳಿದ್ರೆ ಹೇಗಿರುತ್ತೆ? ಯಾರು ನಾನ್ ಸೆನ್ಸ್? ಸಿಂಹನ ಫೋಟೋದಲ್ಲಿ ನೋಡಿದೀಯೋ, ಸೀರಿಯಲ್ನಲ್ಲಿ ಟಿವಿನಲ್ಲಿ ನೋಡಿದೀರೋ, ಝೂನಲ್ಲೂ ನೋಡಿದೀಯೋ, DKD ಸ್ಟೇಜ್ ಮೇಲೆ ಎದೆ ತಟ್ಕೊಂಡು ಮಾತಾಡೋದು ನೋಡಿದಿರೇನ್ರಿ? ಇದು 1.5 ಟನ್ನಲ್ಲೋ ರೈತರ ಮಕ್ಕಳ ಕೈ ಎತ್ತಿ ಬಿಟ್ಟ ಅಂದರೆ ಹಾಗೆ ತೂರ್ಕೊಂಡು ಹೋಗ್ಬಿಡ್ಬೇಕು. ಗೆಟ್ ಲಾಸ್ಟ್, ಇಡಿಯಟ್.